ಓಕೆ, ಸೊ ಕೈನೆಟಿಕ್ ಎನರ್ಜಿ ಹಾಫ್ mv ಸ್ಕ್ವೇರ್ ಅದ್ರದ್ದು ಒಂದು ರಿಲೇಶನ್ಶಿಪ್, ಇದು ಇಲ್ಲ ಅಂದ್ರೆ ಇವೆರಡರದ್ದು ರೇಷಿಯೋ. ಸೊ ಇವೆರಡೇ ಚಾನ್ಸಸ್ ಇರೋದು ಆಪ್ಷನ್ ಅಲ್ಲಿ, ಇದರ ವೆಲಾಸಿಟಿ ಚೆಕ್ ಮಾಡಬೇಕು ಅಥವಾ ಕೈನೆಟಿಕ್ ಎನರ್ಜಿ ಚೆಕ್ ಮಾಡಬೇಕು. ಓಕೆ, ಸೊ ಈಗ ನಾವಿಲ್ಲಿ ವೆಲಾಸಿಟಿ ಚೆಕ್ ಮಾಡೋದಾದ್ರೆ ನಮಗೆ v2 ಮತ್ತೆ v1 ಇದೆ. ಸೊ ಇದನ್ನ ಐ ಕ್ಯಾನ್ ರೈಟ್ ಇಟ್ ಆಸ್ v1 by v2 is equal to m2 lambda 2 divided by m1 lambda 1 ಅಂತ ಬರೀತೀವಿ. ಸೊ ಈಗ ಈ v1 ಮತ್ತೆ v2 ಇದೆಯಲ್ಲ, ಅದನ್ನ ವೆಲಾಸಿಟಿ ಆಫ್ ಪ್ರೋಟಾನ್ ಮತ್ತೆ ವೆಲಾಸಿಟಿ ಆಫ್ ಆಲ್ಫಾ ಪಾರ್ಟಿಕಲ್ ಅಂತ ತಗೊಳ್ಳೋಣ. ಸೊ v of p by v of alpha, ಆಲ್ಫಾ ಪಾರ್ಟಿಕಲ್ ಮತ್ತೆ. ಸೊ ದೇರ್ ಫೋರ್ ಮಾಸ್ ಏನಾಗ್ಬೇಕು, ಪ್ರೋಟಾನ್ದು 4 ಟೈಮ್ಸ್ ಆಗ್ಬೇಕು ಅಲ್ವಾ. m2 ಅಂದ್ರೆ ಯಾವುದು, ನಮಗೆ ಆಲ್ಫಾ ಪಾರ್ಟಿಕಲ್. ಸೊ ಮಾಸ್ ಆಫ್ ಪ್ರೋಟಾನ್ 4 ಟೈಮ್ಸ್ ಆಗುತ್ತೆ ಇಂಟು ಲ್ಯಾಂಬ್ಡಾ ಆಲ್ಫಾ ಹೋಲ್ ಥಿಂಗ್ ಡಿವೈಡೆಡ್ ಬೈ mp ಇಂಟು ಲ್ಯಾಂಬ್ಡಾ p. ಓಕೆ, ಸೊ ಇದು ನಾನು ಏನ್ ಮಾಡಿದೀನಿ ಅಂದ್ರೆ ಈಗ 1 2 ಏನಿತ್ತು ಅದನ್ನ ಇನ್ ಟರ್ಮ್ಸ್ ಆಫ್ ಆಲ್ಫಾ ಮತ್ತೆ ಪ್ರೋಟಾನ್ ಬರ್ಕೊಂಡಿದೀನಿ ಅಷ್ಟೇ. ಓಕೆ, ಸೊ ಇದು ಇಲ್ಲಿ ಎಂ ಆಲ್ಫಾ ಆಗ್ಬೇಕಿತ್ತು, ಬಟ್ ಏನ್ ಮಾಡಿದೀನಿ, ಎಂ ಆಲ್ಫಾ 4 ಟೈಮ್ಸ್ ದ ಮಾಸ್ ಆಫ್ ಪ್ರೋಟಾನ್ ಅಲ್ವಾ, ಅದಕ್ಕೆ ಹಿಂಗ್ ಬರ್ಕೊಂಡಿದೀನಿ 4mp ಅಂತ. ಅರ್ಥ ಆಗ್ತಿದ್ಯಾ? ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. Is that clear? Yes, sir. Yes, sir. Yes, sir. So next, what is given? ಕೊಟ್ಟಿರೋದು ಏನಿದೆ ನಮಗೆ, ವೇವ್ ಲೆಂತ್ ಆಫ್ ಡಿ ಬ್ರಾಗ್ಲಿ ಈಕ್ವೇಶನ್ ಕೊಟ್ಟಿದ್ದಾರೆ ಅಲ್ವಾ. ರೇಷಿಯೋ ಆಫ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಕೊಟ್ಟಿದ್ದಾರೆ. ಅದೆಷ್ಟಿದೆ ರೇಷಿಯೋ, 1:2 ಇದೆ. ಪ್ರೋಟಾನ್ ಮತ್ತೆ ಆಲ್ಫಾ ಪಾರ್ಟಿಕಲ್ದು ರೇಷಿಯೋ ಎಷ್ಟಿದೆ, 1:2 ಇದೆ. ಸೊ ದಟ್ ಮೀನ್ಸ್ ಲ್ಯಾಂಬ್ಡಾ ಪ್ರೋಟಾನ್ ಮತ್ತೆ ಲ್ಯಾಂಬ್ಡಾ ಆಫ್ ಆಲ್ಫಾ ಅಂದ್ರೆ ವೇವ್ ಲೆಂತ್ ಅವೆರಡರದ್ದು ಏನಿದೆ 1:2 ರೇಷಿಯೋದಲ್ಲಿ ಇದೆ. ಓಕೆ, ಸೊ ಇದನ್ನ ರಿವರ್ಸ್ ಮಾಡಿದ್ರೆ ಅಂದ್ರೆ ಲ್ಯಾಂಬ್ಡಾ ಆಲ್ಫಾ ಬೈ ಲ್ಯಾಂಬ್ಡಾ ಪಿ ತಗೊಂಡ್ರೆ ದಟ್ ವಿಲ್ ಬಿ 2/1. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ ಇದನ್ನ ಎಲ್ಲಿಗೆ, ಇಲ್ಲಿ ಇದೆಯಲ್ಲ ಈ ವ್ಯಾಲ್ಯೂಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಪಿ ಬೈ ವಿ ಆಲ್ಫಾ ಇಸ್ ಈಕ್ವಲ್ ಟು 4 ಇಂಟು, ಓಕೆ 4 ಇಂಟು ಎಂ ಪಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ನೋಡಿ, ಎಂ ಪಿ ಕ್ಯಾನ್ಸಲ್ ಆಗಿದೆ ಗೊತ್ತಿದೆ ಅಲ್ವಾ, ಎಂ ಪಿ ಕ್ಯಾನ್ಸಲ್ ಆಗಿರ್ತದೆ. ಸೊ ಆಲ್ಫಾ ಏನದು 2 ಡಿವೈಡ್ ಬೈ ಏನು 1 ಅಂದ್ರೆ ಎಷ್ಟು ಬಂತು ಇಲ್ಲಿ, 8/1 ಬಂತು 8/1 ಅಲ್ವಾ. ಸೊ 8/1 ಬಂತು. ಸೊ 8/1 ನೋಡಿ ಎಲ್ಲಿದೆ, 1 8:1 ಆಪ್ಷನ್ ಬಿ ಅಲ್ಲಿ ಇದೆ ಅಲ್ವಾ. Yes, sir. ಆಪ್ಷನ್ ಬಿ ಅಲ್ಲಿ ಇದೆ ನೋಡಿ 8:1. ವೆಲಾಸಿಟಿ ರೇಷಿಯೋ ತಾನೇ ನಮ್ಗೆ ಸಿಕ್ಕಿರೋದು ಇವಾಗ. ವಾಟ್ ವಿ ಹ್ಯಾವ್ ಗಾಟ್ ಹಿಯರ್ ಇಸ್ ವೆಲಾಸಿಟಿ ರೇಷಿಯೋ, ವಿ ಆಲ್ಫಾ ಬೈ ರೇಷಿಯೋ ಆಫ್ ಪ್ರೋಟಾನ್ ವೆಲಾಸಿಟಿ ಮತ್ತೆ ಆಲ್ಫಾದ ರೇಷಿಯೋ ಸಿಕ್ಕಿದೆ ನಿಮಗೆ. ಸೊ ದಟ್ ಈಸ್ ಇನ್ ದ ರೇಷಿಯೋ 8:1. ಕ್ಲಿಯರ್ ಇಲ್ವಾ? 8:1 ಬಂದಿದೆ ಅಲ್ವಾ. ಸೊ 8:1 ಅಂದ್ರೆ ನಮ್ಗೆ ಆಪ್ಷನ್ ಬಿ ನೇ ಕರೆಕ್ಟ್ ಆಗ್ಬೇಕು. ಗೊತ್ತಾಗಿದ್ಯಾ? Yes, sir. Yes, sir. ಸೊ ಈಗ ಇಲ್ಲಿ ನಾವು ವೆಲಾಸಿಟಿ ರೇಷಿಯೋ ಫೈಂಡ್ ಔಟ್ ಮಾಡಿದ್ವಿ. ಇನ್ ಕೇಸ್ ಏನಾದ್ರೂ ನಮ್ಗೆ ಮೋರ್ ದೆನ್ 1 ಆಪ್ಷನ್ ಕೂಡ ಕರೆಕ್ಟ್ ಆಗಿರುವಂತ ಚಾನ್ಸಸ್ ಇದ್ದು ಕೈನೆಟಿಕ್ ಎನರ್ಜಿ ರಿಲೇಷನ್, ಸೊ ಕೈನೆಟಿಕ್ ಎನರ್ಜಿ ರಿಲೇಶನ್ಶಿಪ್ ಏನಿತ್ತು ಅದನ್ನು ಏನಾದ್ರೂ ಚಾನ್ಸಸ್ ಇದೆಯಾ, ಸೊ ಅದನ್ನು ಕೂಡ ನಾವೇನ್ ಮಾಡ್ಬೇಕು, ಇಲ್ಲಿ ಒಂದ್ಸಲ ಚೆಕ್ ಮಾಡ್ಬೇಕು. ಸೊ ಅದನ್ನ ಚೆಕ್ ಮಾಡ್ಬೇಕು ಅಂದ್ರೆ ಜಸ್ಟ್ ಕ್ಲಿಯರ್ ದಿಸ್ ಒನ್. ಇದು ಬರ್ಕೊಂಡಿದ್ರೆ ಎಲ್ಲರೂ. ಸೊ ಸೊಲ್ಯೂಷನ್ ರಿಕ್ವೈರ್ಡ್ ಆಗಿದ್ರೆ ಯು ಕ್ಯಾನ್ ನೋಟ್ ಇಟ್ ಡೌನ್.
Just clear this. Okay. So ಈಗ ನಾವು kinetic energy ನೋಡೋಣ. So kinetic energy is equal to half mv square ಇದೆ ನಮಗೆ. This we all know. So again I have to discuss the kinetic energy of proton as well as I have to discuss the kinetic energy of alpha particle. Okay. So therefore kinetic energy of proton over kinetic energy of alpha particle. So that will be equal to ನಮ್ಗೆ ಗೊತ್ತಿದೆ this one. So ಇದೆಲ್ಲ ನಿಮ್ಗೆ ಬರ್ಕೊಳ್ಳೋಕೆ ಗೊತ್ತಿದೆ. Okay. That is going to be equal to Vp ಅಂದ್ರೆ velocity of proton ಎಷ್ಟಿದೆ? Velocity of proton is there anything common in numerator? Is there anything common in numerator? 8 ಇದೆ ಅಲ್ವಾ ಇಲ್ಲಿ? So you're going to take 8 square. Then that is going to be divided by V alpha square ಅಂದ್ರೆ 1 ಬರ್ಕೊಳ್ಳೋದು ಆಗುತ್ತೆ. So m alpha ಬರ್ಕೊಂಡ್ರೆ ಓಕೆ. ಸೊ ಈ m alpha ನ ನೀವೇನ್ ಬರೀಬಹುದು? 4 into mp ಅಂತ ಬರೀಬಹುದು, ಹೌದಾ? Yes, sir. So again mp cancel. So ಏನಾಯ್ತು ಇದು? 64/4. So 60/4 ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ? 16:1 ಬರುತ್ತಾ? Yes, sir. Yes, sir. ಸೊ ನಿಮ್ಗೆ ಕೊಟ್ಟಿರೋ ಆಪ್ಷನ್ ಅಲ್ಲಿ ಅದೇನಾದ್ರೂ ಇದೆಯಾ ನೋಡ್ಬೇಕು. 16:1 ಏನಾದ್ರೂ ಇದೆಯಾ? No, sir. No, sir. ಸೊ ಯಾವ್ದೇ ಕಾರಣಕ್ಕೂ ಕೈನೆಟಿಕ್ ಎನರ್ಜಿ ಇದು ಇಲ್ಲಿ ಕೊಟ್ಟಿದ್ದಾರೆ, ತಪ್ಪೇನಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ಕೈನೆಟಿಕ್ ಎನರ್ಜಿ ಅವರಿಂದ ರೇಷಿಯೋ ಕೊಟ್ಟಿದ್ದಾರೆ. ಬಟ್ ಆ ರೇಷಿಯೋ 16:1 ಇದ್ದಿದ್ರೆ ಅವಾಗ ಆ ಆಪ್ಷನ್ ಕೂಡ ಕರೆಕ್ಟ್ ಆಗ್ತಿತ್ತು. ಬೋತ್ ಎರಡು ಆಪ್ಷನ್ ಕರೆಕ್ಟ್ ಆಗೋದು. ಬಟ್ ಇಲ್ಲಿ ನಮ್ಗೆ ರಿಲೇಷನ್ ಆಪ್ಷನ್ ಅಲ್ಲಿ 16:1 ಇಲ್ಲ. ಸೊ 16:1 ಇಲ್ಲ ಅಂದ್ರೆ ಸೊ ನಾವೇನ್ ಮಾಡ್ಬೋದು? ಅದನ್ನ ಈಸಿಯಾಗಿ ಯು ಕ್ಯಾನ್ ನೆಗ್ಲೆಕ್ಟ್. ಗೊತ್ತಾಗಿದ್ಯಾ? Yes, sir. ಓಕೆ. ಸೊ ಅದಕ್ಕೆ ಫಸ್ಟ್ ಗೆ ಆಪ್ಷನ್ 26th ಕ್ವಶನ್ ಗೆ ನಮಗೆ ಆನ್ಸರ್ ಸಿಕ್ಕಿದೆ. ದಟ್ ಈಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. Is that clear to everyone? Yes, sir. Yes, sir. Yes, sir. Yes, sir. Okay. So then we'll move on to the second question. If delta F H naught ಅಂದ್ರೆ formation of ICL, delta F ಅಂದ್ರೆ ಅದು formation. So delta F H naught of ICL gas and comma CL gas and I gas. So ಅದಷ್ಟುದನ್ನು delta F H naught ಕೊಟ್ಟಿದ್ದಾರೆ. So 17.57, 121.34 and 106.96 joule per mole ಅಂತ ಕೊಟ್ಟಿದ್ದಾರೆ. So therefore what we have to find out? Bond dissociation energy of ICL bond dissociation energy. So ನಾವು thermodynamic chapter discuss ಮಾಡ್ಬೇಕಾದ್ರೆ ಇದು ಪ್ರಾಬ್ಲಮ್ ಮಾಡಿದ್ವಿ, bond dissociation energy. Okay, so simple one ಇದು. So what all is given? Delta H F naught of ICL, CL and I. So ಅದಷ್ಟು ಕೊಟ್ಟಿದ್ದಾರೆ, ಮೂರು ಗ್ಯಾಸ್. ಸೊ ICL ಎಷ್ಟು ಕೊಟ್ಟಿದ್ದಾರೆ ನಮ್ಗೆ? 17.57 ಕೊಟ್ಟಿದ್ದಾರೆ. CL ಬಂದು 120.34
ಮತ್ತೆ ಐ ಬಂದು 106.96 ಎಲ್ಲಾನು ಜೌಲ್ ಪರ್ ಮೋಲ್. ಸೊ ದಿಸ್ ಇಸ್ ಗಿವನ್. ಸೊ ಈಗ ನೋಡೋದಾದ್ರೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನಾವು ICl ತಗೊಂಡ್ರೆ ಸೊ ಹೇಗ್ ಡಿಸೋಸಿಯೇಟ್ ಆಗುತ್ತೆ ಇದು? Cl ಅಂಡ್ I ಆಗಿ ಡಿಸೋಸಿಯೇಟ್ ಆಗುತ್ತೆ. ಓಕೆ, ಸೊ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಅಂದ್ರೆ ಡೆಲ್ಟಾ H ಕಂಡುಹಿಡಿಬೇಕು ನಾವು. ಓಕೆ, ಸೊ ಎಂಥಾಲ್ಪಿ ಎಷ್ಟು ಲಿಬರೇಟ್ ಆಗ್ತಿದೆ ಅಥವಾ ಅಬ್ಸರ್ವ್ ಆಗ್ತಿದೆ ಏನಾಗ್ತಿದೆ ಅಂದ್ರೆ ಡೆಲ್ಟಾ H ಕಂಡುಹಿಡಿಬೇಕು. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು? ಇವೆರಡು ಸಮ್ ಆಗಿ ಇದನ್ನ ಸಪ್ರೇಟ್ ಮಾಡೋಂಥದ್ದು. ಸೊ ರೈಟ್, ಸೊ ಪ್ರಾಡಕ್ಟ್ಸ್ ಏನಿದೆ ಅದು ಸಪ್ರೇಟ್ ಅಡಿಷನ್ ಆಗುತ್ತೆ, ಇದು ಸಪ್ರೇಟ್ ಆಗುತ್ತೆ. ಸೊ ಡೆಲ್ಟಾ HF ಆಫ್ Cl ಗ್ಯಾಸ್ ಪ್ಲಸ್ ಡೆಲ್ಟಾ HF ಆಫ್ iodine ಗ್ಯಾಸ್ ಮೈನಸ್ ಡೆಲ್ಟಾ HF ಆಫ್ ICl. ಸೊ ಇದು ನಮಗೆ ಇರುವಂತ ಈಕ್ವೇಶನ್. ಓಕೆ, ಸೊ ದಿಸ್ ಇಸ್ ವಾಟ್ ಗೋಯಿಂಗ್ ಟು ಹ್ಯಾಪನ್. ಸೊ ಈಗ ಇರುವಂತ ವ್ಯಾಲ್ಯೂಸ್ ಗಳನ್ನ ಹಾಕೋದು ಅಷ್ಟೇ ನಿಮ್ ಕೆಲಸ. 121.34 ಪ್ಲಸ್ 106.96 ಮೈನಸ್ 17.57 ವ್ಯಾಲ್ಯೂಸ್ ಹಾಕಿ ಅಷ್ಟೇ. ಸೊ ವಾಟ್ ಇಸ್ ದ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್? ಚೆಕ್ ಮಾಡಿ. Sir, 210.73. Yes, 210.73 joule per mole ನಿಮ್ಗೆ ಆನ್ಸರ್ ಬರುತ್ತೆ. ಸೊ ದಿಸ್ ಇಸ್ ದ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಗೊತ್ತಾಯ್ತಾ? Yes, sir. Yes, sir. ಸೊ ಇದು ಸಿಂಪಲ್ ಒನ್. ಸೊ ಹಾಗಾದ್ರೆ ನಾವು ಆಪ್ಷನ್ ನೋಡೋದಾದ್ರೆ ಸೊ ಇಲ್ಲಿ ಇದೆಯಾ ನಮ್ಗೆ ಆನ್ಸರ್? ಎಸ್, ಆಪ್ಷನ್ ಸಿ ಅಲ್ಲಿ ವಿ ಹ್ಯಾವ್ ದ ಆನ್ಸರ್ 210.73. ಸೊ ದಟ್ ಇಸ್ ದ ಆನ್ಸರ್. ಸೊ ಅಲ್ಲಿ ನೀವು ಕ್ಯಾಲ್ಕುಲೇಟರ್ ಇಲ್ದೇನೆ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡಬೇಕು. Okay, so there is about 27. Okay, we'll move on to the next question, 28 ಗೆ. So 28 ಅಲ್ಲಿ ಏನ್ ಮಾಡಿದ್ದಾರೆ? 20 ml of m/10 CH3COOH ಅಂದ್ರೆ ಅಸಿಟಿಕ್ ಆಸಿಡ್. Solution is titrated with m/10 NaOH solution. Sodium hydroxide. So after addition of 16 ml solution of NaOH, what is the pH of the solution? Solution the pH ಎಷ್ಟು? pKa is given. pKa ಎಷ್ಟು ಕೊಟ್ಟಿದ್ದಾರೆ? 4.74 ಕೊಟ್ಟಿದ್ದಾರೆ. So first ಇಲ್ಲಿ we need to understand the question. So m/10 ಅಂದ್ರೆ ಎಷ್ಟು ಮೋಲಾರ್ ಆಯ್ತು? ಅದು 0.1 ಮೋಲಾರ್ ಆಯ್ತು. CH3COOH 0.1 ಮೋಲಾರ್ NaOH. ಸೊ ಕಾನ್ಸಂಟ್ರೇಷನ್ ಎರಡರದ್ದು ಸೇಮ್ ಇದೆ. ಓಕೆ, ಸೊ ಇಲ್ಲಿ ಅಸಿಟಿಕ್ ಆಸಿಡ್ ಮತ್ತೆ NaOH ತಗೊಂಡಿದ್ದಾರೆ. ಸೊ ವೆರಾಸ್ ಅಸಿಟಿಕ್ ಆಸಿಡ್ ಇಸ್ ಅ ವೀಕ್ ಆಸಿಡ್, ವಿ ನೋ ದಟ್. ಸೊ ಏನು ನಮಗೆ CH3COOH ಇದೆ, that is going to be weak acid. ಮತ್ತೆ NaOH ಏನಿದೆ, so the NaOH is going to be strong base. ಸೊ ಇದು ನಮಗೆ ಕ್ವಶನ್ ನೋಡಿದ ತಕ್ಷಣ ಮೇಜರ್ ಆಗಿ ಅರ್ಥ ಆಗ್ಬೇಕಾಗಿರೋದು ವೀಕ್ ಬೇಸ್ ಮತ್ತೆ ವೀಕ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್. ಸೊ ವಾಟ್ ಎಲ್ಸ್ ಇಸ್ ಗಿವನ್ ಇನ್ ದ ಕ್ವಶನ್? pH ಕಂಡುಹಿಡಬೇಕು ನೀವು. ಓಕೆ, ಸೊ pH ಫಾರ್ಮುಲಾ ಅದು ಗೊತ್ತಿದೆ, ಅದು pH ಫಾರ್ಮುಲಾ ಹಾಕ್ಬೇಕು. ಸೊ pH ಅಂದ್ರೆ pKa ಕೊಟ್ಟಿರೋದ್ರಿಂದ ನಮ್ಗೆ ಯಾವ ಫಾರ್ಮುಲಾ ಮೇನ್ ಆಗಿ ಬೇಕಾಗುತ್ತೆ ಅಂದ್ರೆ
pH is equal to pKa plus log ಕೊಟ್ಟಿದ್ದಾರೆ. log of ಏನಿದೆ ನಮಗೆ ಇಲ್ಲಿ salt by acid, salt by acid ಈ ಫಾರ್ಮುಲಾ ಹಾಕಬೇಕಾಗುತ್ತೆ ನಾವು. ಓಕೆ, so then what we have to do is first ನಾವ್ ಏನ್ ಮಾಡ್ಬೇಕು ಇಲ್ಲಿ millimoles of NaOH and millimoles of acidic acid find out ಮಾಡಬೇಕು. millimoles of acetic acid and millimoles of NaOH. So we are going to find out ಮಾಡಬೇಕು. So how to find out millimoles of NaOH and millimoles of CH3COH? So a simple formula ನೆನಪಿಟ್ಕೊಳ್ಳಿ ಇಲ್ಲಿಗೆ, molarity into given volume. Molarity into given volume. Write down this formula. So ಇದು XV ಅಲ್ಲ, into VL. Into volume. Okay. So ಎಷ್ಟಿದೆ ಮೊಲಾರಿಟಿ 1/10 ಕೊಟ್ಟಿದ್ದಾನೆ CH3OH into ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾನೆ, ಇದಕ್ಕೆ 20 ml ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಏನ್ ಮಾಡಿದ್ದಾರೆ 1/10 ವಾಲ್ಯೂಮ್ ಇಲ್ಲಿ 16 ml. ಇದೆಷ್ಟು ಬರುತ್ತೆ 2.0 ಬರುತ್ತೆ, ಇದು 1.6 ಬರುತ್ತೆ. ಹೌದಾ? 2.0 millimoles, 1.6 millimoles. So what we are going to understand by this? So ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ? So in solution we have ಯಾವುದೋ ಒಂದು ಸೊಲ್ಯೂಷನ್ ತಗೊಂಡಿದ್ದೀವಿ ನಾವೀಗ, ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಅಲ್ಲಿ ಏನಿದೆ ನಮಗೆ 2 millimoles ಯಾವ್ದಿದೆ ಅಸಿಟಿಕ್ ಆಸಿಡ್. ಓಕೆ, ಇದಕ್ಕೆ ಏನ್ ಮಾಡ್ತಿದ್ದೀರಾ ನೀವು? ಯು ಆರ್ ಆಡಿಂಗ್ 1.6 millimoles of NaOH. ಓಕೆ, ಸೊ ದಿಸ್ ಇಸ್ ವಾಟ್ ಆಕ್ಚುಯಲ್ ಆಗಿ ಆ ಕ್ವಶನ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಸೊ ನಮ್ಮ ಹತ್ರ ಇರುವಂತ ಸೊಲ್ಯೂಷನ್ ಅಲ್ಲಿ 2 millimoles ಆಫ್ CH3COH ಅಸಿಟಿಕ್ ಆಸಿಡ್ ಇದೆ. ಆ 2 millimoles ಆಫ್ ಅಸಿಟಿಕ್ ಆಸಿಡ್ ಏನಿದೆ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ 1.6 millimoles ಆಫ್ NaOH ನ ಆಡ್ ಮಾಡ್ತಾ ಇದೀವಿ. ಓಕೆ, ಸೊ ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ ಇವಾಗ? Which type of reaction this is going to be? NaOH ಸ್ಟ್ರಾಂಗ್ ಬೇಸ್ ಆಡ್ ಮಾಡ್ತಾ ಇದ್ರೆ ಆಸಿಡ್ ಏನಾಗುತ್ತೆ? ನ್ಯೂಟ್ರಲೈಸೇಷನ್ ಆಗುತ್ತೆ ಅಲ್ವಾ? ಸೊ ಸ್ಟ್ರಾಂಗ್ ಬೇಸ್ ಏನ್ ಕೆಲಸ ಮಾಡುತ್ತೆ ಅದು ಇಟ್ ಇಸ್ ಗೋಯಿಂಗ್ ಟು ನ್ಯೂಟ್ರಲೈಸ್ ದ ವೀಕ್ ಆಸಿಡ್. ಸೊ ಇಲ್ಲಿ NaOH ಏನಿದೆ ಅದು ನ್ಯೂಟ್ರಲೈಸ್ ಮಾಡುತ್ತೆ. ಈಗ 1.6 mm ಅಂದ್ರೆ 1.6 millimoles ಆಫ್ NaOH ಎಷ್ಟು millimoles ಆಫ್ ಅಸಿಟಿಕ್ ಆಸಿಡ್ ನ ನ್ಯೂಟ್ರಲೈಸ್ ಮಾಡಬಹುದು? ಸಿಂಪಲ್ ಲಾಜಿಕ್ ಅಲ್ವಾ ಅದು? 1.6 yes 1.6 millimoles of NaOH can neutralize 1.6 millimoles of acetic acid. ಅಂದ್ರೆ 1.6 millimoles of NaOH can neutralize 1.6 millimoles of acetic acid. ಓಕೆ, ಅಷ್ಟೇ ಆಗೋದು. ಎಲ್ಲಾನು ಕಂಪ್ಲೀಟ್ ಆಗಿ ಟೂನು ಮಾಡಕ್ ಆಗೋದೇ ಇಲ್ಲ, ಯಾಕಂದ್ರೆ ಇದು ಲಿಮಿಟಿಂಗ್ ರಿಯೇಜೆಂಟ್ 1.6 mm. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಕ್ಕಾಗುತ್ತೆ. ಓಕೆ, ಸೊ ಹಾಗಾದ್ರೆ ಇವೆರಡು ಸೇರ್ಕೊಂಡು ಯಾವ್ದೋ ಒಂದು ಸಾಲ್ಟ್ ಫಾರ್ಮೇಶನ್ ಮಾಡುತ್ತೆ. ಯಾವ ಸಾಲ್ಟ್ ಅದು? ಸೋಡಿಯಂ ಅಸಿಟೇಟ್ ಅಲ್ವಾ?
NaOH ಮತ್ತೆ ಅಸಿಟಿಕ್ ಆಸಿಡ್ ರಿಯಾಕ್ಟ್ ಮಾಡಿ ಈ ಸಾಲ್ಟ್ ತಾನೇ ಬರೋದು. Yes, sir. ಈ ಸಾಲ್ಟ್ ಇಟ್ ಈಸ್ ಎ ಸಾಲ್ಟ್ ಆಫ್ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್. ಎಲ್ಲಾದ್ರೂ ಕೇಳಿದಿರಾ ಇದು? ಸಾಲ್ಟ್ ಆಫ್ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಅಂತ. Yes, sir. ಈಕ್ವಿಲಿಬ್ರಿಯಂ ಅಲ್ಲಿ ಕೇಳಿರ್ತೀರಾ. ಓಕೆ, ಸೊ ಯಾವ ಬಫರ್ ಹಂಗಾರ ಇದು? Salt of weak acid and strong base is a buffer of acidic buffer. So ಇದು ಯಾವ ಬಫರ್ ಆಗುತ್ತೆ? Acidic buffer ಆಗುತ್ತೆ. So that is going to be acidic buffer. So salt of weak acid ಮತ್ತೆ strong base ಇದ್ರೆ ಅದು acidic buffer ಆಗುತ್ತೆ. Okay. ಸೊ ಈಗ ನಮ್ಗೆ ಇನ್ನು ಉಳಿದಿರುವಂತಹ CH3COH ಎಷ್ಟಿದೆ ಲೆಫ್ಟ್ ಔಟ್? ದಟ್ ಈಸ್ 0.4 millimoles. ಸೊ 0.4 millimoles ಆಫ್ CH3COH ಇದೆ. ಓಕೆ, ಸೊ ಈಗ ನಮ್ಗೆ ಫಾರ್ಮುಲಾ ಇಲ್ಲಿಂದ ಸಿಗುತ್ತೆ, ಯಾವುದು ಅಸಿಡಿಕ್ ಬಫರ್ ಇಂದ. ಸೊ ಇದೊಂದು ಸಾಲ್ಟ್ ಆಫ್ ವೀಕ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ಆದ್ರೆ ಇದು ಅಸಿಡಿಕ್ ಬಫರ್ ಆದ್ರೆ ಅಸಿಡಿಕ್ ಬಫರ್ ಗೆ pH ಫಾರ್ಮುಲಾ ನಾನು ಆಗ್ಲೇ ಹೇಳಿದೆ. ಸೊ ಆ ಫಾರ್ಮುಲಾ ಏನಾಗುತ್ತೆ? pKa ಪ್ಲಸ್ ಲಾಗ್ ಆಫ್ ಸಾಲ್ಟ್ ಬೈ ಆಸಿಡ್. ಸಾಲ್ಟ್ ಬೈ ಆಸಿಡ್, ದಿಸ್ ಇಸ್ ಲಾಗ್ ಆಫ್ ಸಾಲ್ಟ್ ಬೈ ಆಸಿಡ್. ಓಕೆ, ಸೊ ಇಲ್ಲಿ ತನಕ ಅರ್ಥ ಆಗಿದೆ ಎಲ್ರಿಗೂ? Yes, sir. Yes. ಓಕೆ, ಸೊ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಬರ್ಕೊಂಡಿದ್ರೆ. ಸೊ ಈಗ ಇಲ್ಲಿ ನಮ್ಗೆ ಸಾಲ್ಟ್ ಬೈ ಆಸಿಡ್ ಎಷ್ಟು ಅಂತ ಬೇಕು ನಮ್ ಮೇಜರ್ ಆಗಿ. ಇದು ಬೇಕಾಗಿರೋದು ನಮ್ಗೆ, ದ ವ್ಯಾಲ್ಯೂ ಆಫ್ ದಿಸ್. ಸೊ ಇದು ಸಿಕ್ಕರೆ pKa ಕೊಟ್ಟಿದ್ದಾರೆ, ಲಾಗ್ ಆಫ್ ದಿಸ್ ಥಿಂಗ್ ವಿಲ್ ಬಿ ಈಕ್ವಲ್ ಟು pH. ಸೊ ವಿಲ್ ಗೆಟ್ ದ ಆನ್ಸರ್ ಅಷ್ಟೇ. ಸೊ ಈಗ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಯಾವಾಗ ನಮ್ಗೆ ಒಂದು ಸಾಲ್ಯೂಟ್ ಒಳಗಡೆ, ಐ ಮೀನ್ ಒಂದು ಸೊಲ್ಯೂಷನ್ ಒಳಗಡೆ ಸಾಲ್ಯೂಟ್ ಮತ್ತೆ ಸಾಲ್ವೆಂಟ್ ಎರಡು ಅಂದ್ರೆ ಈ ಆಸಿಡ್ ಸಾಲ್ಟ್ ಎರಡು ಇರುತ್ತೆ. ಸೊ ಆವಾಗ ಅದ್ರದ್ದು ರೇಷಿಯೋ ಏನಾಗುತ್ತೆ? mm ಆಫ್ ಮಿಲಿಮೋಲ್ಸ್ ಆಫ್ ಸಾಲ್ಟ್ ಬೈ ಮಿಲಿಮೋಲ್ಸ್ ಆಫ್ ಆಸಿಡ್. ಸೊ ಸಾಲ್ಟ್ ಓವರ್ ಆಸಿಡ್, that will be equal to millimoles of salt by millimoles of acid. So ಅದೆಷ್ಟಾಗುತ್ತೆ? millimoles of salt ಎಷ್ಟು ಫಾರ್ಮೇಶನ್ ಆಗಿದೆ ಇವಾಗ? 1.6. ಸೊ ಅದು 1.6 ಇವಾಗ. ಹಾಗಾದ್ರೆ millimoles of acid ಎಷ್ಟಿದೆ? 1.6. Sir, 0.4. ಇದು 0.4. ಎಸ್ 0.4. ಎಷ್ಟು ಬಂತು? 4. 4 ಬಂತು. ಓಕೆ, ಸೊ ಮುಗೀತಲ್ಲ. ಇವಾಗ ಆನ್ಸರ್ ನೀವೇ ಫೈಂಡ್ ಔಟ್ ಮಾಡಿ ಹೇಳಿ ನನ್ಗೆ ಎಷ್ಟು ಬರುತ್ತೆ ಅಂತ. ಫಾರ್ಮುಲಾ ಇದೆ ನಿಮ್ಮ ಹತ್ರ, ಬೇರೆ ಎಲ್ಲದಕ್ಕೂ ಸಿಕ್ಕಿದೆ. ಫೈಂಡ್ ಔಟ್ ದ ಆನ್ಸರ್ ಅಂಡ್ ಲೆಟ್ ಮಿ ನೋ ಹೌ ಮಚ್ ವಿಲ್ ಗೆಟ್ ಮಾಡಿ ಅದು. ಓಕೆ, ಹೌ ಮಚ್ ಇಸ್ ದ ಆನ್ಸರ್ ನಾ? ಆಪ್ಷನ್ ಡಿ ಬಂದಿದ್ಯಾ? ಎಲ್ರಿಗೂ ಅದೇ ಬಂದಿದ್ಯಾ? ಆಪ್ಷನ್ ಡಿ ಎಷ್ಟು ಆನ್ಸರ್? 5.35 ಬಂದಿದ್ಯಾ? Yes, sir.
Yes, sir. ಸೊ 5.35 ಬಂದಿದ್ರೆ ಸರಿ. ಅದೇ ಏನ್ ಮಾಡ್ತೀರಾ, ಪಿ ಎಚ್ ಕೊಟ್ಟು ಪಿ ಕೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಪಿ ಕೆ 4.74 ಕೊಟ್ಟಿದ್ದಾರೆ. ಪ್ಲಸ್ ಲಾಗ್ ಆಫ್ ಎಷ್ಟು? 4. ಸೊ 4.74 ಪ್ಲಸ್ ಲಾಗ್ ಆಫ್ 4 ಎಷ್ಟು ಬಂದಿದೆ? 0.602. ಸಮಥಿಂಗ್ ಏನಾದ್ರು. ಸೊ ಇವೆರಡು ಆಡ್ ಮಾಡಿದ್ರೆ ನಿಮಗೆ 5.35 ಬರುತ್ತಾ? ಸೊ ದಟ್ ಇಸ್ ಪಿ ಎಚ್. ಕ್ಲಿಯರ್ ಆಗಿದೆಯಾ? Yes, sir. Yes, sir. Okay, so that is how you are going to get the pH. So ಅದು ಆನ್ಸರ್. ಎಲ್ಲರೂ ಕ್ಲಿಯರ್ ಆಗಿದೆ ಈಗ? Yes, sir. Okay. So option 28 ಗೆ option B is correct. Clear now? Okay. So 29th question. So 29th question ಬಂದ್ಬಿಟ್ಟು electrochemistry chapter ಇಂದ. So which I have not done for VPUC, but VSP students ಗೆ electrochemistry chapter ಆಗಿದೆ. I hope ಆಗಿದೆ ಅಲ್ವಾ? Yes, sir. Yes, yes. So ಅವ್ರಿಗೆ ಆಗಿದೆ. So just briefly ಹೇಳ್ತೀನಿ ಏನೇನು ಇದರಲ್ಲಿ ಅಂತ. However we do this chapter, we'll get to know the things very well. Okay. So here in the case of okay, so ionic equivalent conductivities of the following ions ಕೊಟ್ಟಿದ್ದಾರೆ. Equivalent of K plus 73.5, Al3 plus ಇದೆಲ್ಲ molar conductivity actually ಕೊಟ್ಟಿರೋದು. For potash alum ಅಂದ್ರೆ ಈ ಪೊಟ್ಯಾಶ್ ಆಲಮ್ ಅಲ್ಲಿ ನೋಡಿ ಕೆ ಇದೆ, ಪೊಟ್ಯಾಶ್ ಆಲಮ್ ಅಲ್ಲಿ ಅಲ್ಯೂಮಿನಿಯಂ ಇದೆ, ಪೊಟ್ಯಾಶ್ ಆಲಮ್ ಅಲ್ಲಿ ಸಲ್ಫೇಟ್ ಅಯಾನ್ ಇದೆ. ಸೊ ಇದಿಷ್ಟುದನ್ನು ದೇ ಹ್ಯಾವ್ ಗಿವನ್ ದ ಅಯಾನಿಕ್ ಈಕ್ವಿವೆಲೆಂಟ್ ಕಂಡಕ್ಟಿವಿಟೀಸ್. ಓಕೆ, ಸೊ ದ ಲ್ಯಾಂಬ್ಡಾ ಈಕ್ವಿವ್ಯಾಲೆಂಟ್ ಇಲ್ಲಿ ಕೇಳಿರೋದು ನೋಡಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲ್ಯಾಂಬ್ಡಾ ಈಕ್ವಿವೆಲೆಂಟ್ ಅದು ಏನಿದೆ ವಿ ಶೇಪ್ ಅಲ್ಲಿ ಉಲ್ಟಾ ಇದೆಯಲ್ಲ ಅದನ್ನ ನಾವು ಲ್ಯಾಂಬ್ಡಾ ಅಂತಾನೆ ಕರಿತೀವಿ. So lambda equivalent for potash alum ಎಷ್ಟು ಅಂತ ಕೇಳಿದ್ದಾರೆ. So for this what we gonna do, we'll just clear this. Okay. So first of all ನಮಗೆ equivalent ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಗೊತ್ತಿದೆಯಾ? What is the formula to find out equivalent? So charge on the ion divided by total charge. Yes, very good. So charge on ion divided by total charge. So ಇದು ನಾವು ಯೂಸ್ ಮಾಡಬೇಕಾಗಿರುವಂತಹ ಫಾರ್ಮುಲಾ. ಸೊ ಜೊತೆಗೆ ನಮಗೆ ಕೊಟ್ಟಿರುವಂತದ್ದು ಅಯಾನ್ ಯಾವುದು? ಪೊಟ್ಯಾಶ್ ಆಲಮು K2SO4 Al2SO4 24H2O. ಸೊ ಇದು ನಮ್ಗೆ ಕೊಟ್ಟಿರೋದು. ಸೊ ಫಸ್ಟ್ we need to find the lambda equivalent for K plus. ಸೊ K plus ಗೆ lambda equivalent ಎಷ್ಟು ಬರುತ್ತೆ? ಸೊ ಎಷ್ಟಿದೆ ಇಲ್ಲಿ? 2 K ಇದೆ. So it will be 2, right? Charge on the ion. Yes or no? So total charge ಎಷ್ಟು ಪಾಸಿಟಿವ್ ಚಾರ್ಜಸ್ ಇದಾವೆ ಅಂತ ನೋಡಿದ್ರೆ that will give you the total charge.
ಸೊ ಇಲ್ಲಿ ಕೆ ಪ್ಲಸ್ ಅಲ್ಲಿ 2 ಸಿಕ್ತು. ಅಲ್ಯೂಮಿನಿಯಂ ಎಷ್ಟು ಸಿಗುತ್ತೆ? ಎಲ್ 3 ಪ್ಲಸ್ ಅಲ್ವಾ? ಸೊ 2 into 3 is 6. ಟೋಟಲ್ ಚಾರ್ಜ್ ಎಷ್ಟು ಬರುತ್ತೆ ಇಲ್ಲಿ ನಮಗೆ? 8. ಸೊ ಟೋಟಲ್ ಚಾರ್ಜ್ is going to be 8. ಸೊ therefore ಇದೇನ್ ಬರುತ್ತೆ? 1/4 equivalent. ಸೊ ಅದು ಕೆ ಪ್ಲಸ್. Okay. Similarly, you can find out for Al 3 plus and SO4 2 minus. ಇವೆರಡಕ್ಕೂ find out ಮಾಡಿ. ಎಷ್ಟು ಬರುತ್ತೆ ಚೆಕ್ ಮಾಡಿ ಎರಡಕ್ಕೂ. ಸೊ ಇದೆಷ್ಟು ಬರುತ್ತೆ? 6/8 ಬರುತ್ತೆ. ಸೊ therefore this is 3/4 equivalent. Then SO4 2 minus ಅಲ್ಲಿ 4 2s are 8. So this is going to be 8/8. So therefore 1 equivalent. Going to be 1 equivalent. ಓಕೆ. ಸೊ ಇದಿಷ್ಟು ಸಿಕ್ತು. ಸೊ ಇದಿಷ್ಟು ಸಿಕ್ಕಿದ್ಮೇಲೆ ನಮ್ಗೆ ಇದಿಷ್ಟರಲ್ಲಿ ಇದಿಷ್ಟು ಸಾಲ್ಟ್ ಕಂಪ್ಲೀಟ್ ಇದ್ರದ್ದು ಈ ಲ್ಯಾಂಬ್ಡಾ ಈಕ್ವಲೆಂಟ್ ಬೇಕು. ಸೊ ಕಂಪ್ಲೀಟ್ ಇದು ಬೇಕು ಅಂದ್ರೆ ಯು ನೀಡ್ ಟು ಆಡ್ ದಿಸ್ ವಿತ್ ಮಲ್ಟಿಪ್ಲೈಡ್ ಬೈ ದೇರ್ ಕಂಡಕ್ಟಿವಿಟಿ ವ್ಯಾಲ್ಯೂಸ್, ಅಯಾನಿಕ್ ಕಂಡಕ್ಟಿವಿಟಿ ವ್ಯಾಲ್ಯೂಸ್. ಸೊ ಫಾರ್ ದಟ್ lambda equivalent is equal to lambda naught equivalent K plus lambda naught equivalent Al 3 plus lambda naught equivalent SO4 2 minus. So idistu. So ಇಲ್ಲಿ ನಮಗೆ lambda naught equivalent is 1/4 into 73.5 plus 3/4 into 149 plus 1 into 85.8. ಸೊ ಇದಿಷ್ಟು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ಚೆಕ್ ಮಾಡಿ. ಸರ್ ಆಪ್ಷನ್ ಎ ಬರುತ್ತೆ. ಆಪ್ಷನ್ ಎ ಬರುತ್ತಾ? ಓಕೆ. ಸೊ ಎಷ್ಟು ಹಾಗಾದ್ರೆ ಆನ್ಸರ್? 215.925. 215.92 ಬರುತ್ತಾ? ಓಕೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 215.929 something. Okay. So this is going to be the lambda equivalent of the potash alum. Potash alum ಏನಿದೆ ಅದರದ್ದು ಕ್ಲಿಯರ್ ಆಗಿದೆಯಾ? ಓಕೆ. Okay, so that is the So next question ನೋಡಿ 30th. So next question is aluminum hydroxide forms a positively charged salt. Which of the following ionic substance should be most effective in coagulating the salt?
So this is again from the last chapter of physical chemistry, that is surface tension. So surface tension ಅನ್ನೋ ಚಾಪ್ಟರ್ ಇಂದ ಬರುತ್ತೆ ಇದು. ಸೊ ಅಲ್ಲಿ ನಮ್ಗೆ ಈ ಸಾಲ್ಗಳನ್ನ ಪ್ರಿಪೇರ್ ಮಾಡಕ್ಕೆ, ಅಂದ್ರೆ ಕೊಲಾಯ್ಡಲ್ ಸಾಲ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ, ಸೊ ವಿ ಫಾಲೋ ಸಮ್ ಮೆಥಡ್ಸ್. ಸೊ ಅಂದ್ರೆ ಲೈಕ್ ಪಾಸಿಟಿವ್ಲಿ ಚಾರ್ಜ್ ಸಾಲ್ವ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಯಾವ ಕೈಂಡ್ ಆಫ್ ಸಬ್ಸ್ಟೆನ್ಸ್ ನಾವು ಪಿಕ್ ಮಾಡಬೇಕು, ನೆಗೆಟಿವ್ ಸಾಲ್ವ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಯಾವ ಕೈಂಡ್ ಆಫ್ ಸಬ್ಸ್ಟೆನ್ಸ್ ನ ಪಿಕ್ ಮಾಡಬೇಕು ಅಂತ. ಸೊ ಇಲ್ಲಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಂತ ಏನ್ ಹೇಳಿದ್ದಾರೆ. ಸೊ ದಿಸ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, example if I take here, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಂತ ತಕ್ಷಣ ಏನಿದೆ, ಸೊ ದಿಸ್ ಈಸ್ ಅವ್ರು ಹೇಳ್ತಾ ಇದ್ದಾರೆ ಪಾಸಿಟಿವ್ಲಿ ಚಾರ್ಜ್ ಸಾಲ್ ಇದು. ಸೊ ಇದನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ನಮ್ಗೆ ನೆಗೆಟಿವ್ ಚಾರ್ಜ್ ಅಯಾನ್ಸ್ ಬೇಕು, ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಬೇಕು. ಸೊ ಇಲ್ಲೊಂದು ರೂಲ್ ಬರುತ್ತೆ ನಮ್ಗೆ, ಆರ್ ಡಿ ಸ್ಲೂಸ್ ರೂಲ್ ಅಂತ. ಆರ್ ಡಿ ಸ್ಲೂಸ್ ರೂಲ್ ಅಂತ. ಸೊ ಆರ್ ಡಿ ಸ್ಲೂಸ್ ರೂಲ್ ಪ್ರಕಾರ higher the valency, greater is the power to cause coagulation. ಅಂದ್ರೆ ವೇಲೆನ್ಸಿ ಯಾವ್ದು ಜಾಸ್ತಿ ಇರುತ್ತೆ, ಚಾರ್ಜ್ ಅಂತಾನೆ ತಗೋಬಹುದು ನೀವು, ಚಾರ್ಜ್ ಆನ್ ಅಯಾನ್. ಸೊ ಅದು ಯಾವ್ದಕ್ಕೆ ಜಾಸ್ತಿ ಇರುತ್ತೆ, ಸೊ ದೇ ಕ್ಯಾನ್ ಫಾರ್ಮ್ ಎಫೆಕ್ಟಿವ್ ಸಾಲ್ವ್ ಪ್ರಿಪರೇಷನ್ ಮಾಡಬಹುದು. ಸೊ ಇಲ್ಲಿ ಇನ್ ದ ಆಪ್ಷನ್ ಇಫ್ ಯು ಅಬ್ಸರ್ವ್ NaCl, CaCl2, FeSO4 types, K3PO4 minus. ಸೊ ಎಲ್ಲದರಲ್ಲೂ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ನಿಮ್ಗೆ ಯಾವ್ದ್ರಲ್ಲಿ ವಿಲ್ ಫೈಂಡ್ ಹೈ ಪವರ್ ಅಥವಾ ಹೈ ವೇಲೆನ್ಸಿ. ಈಗ Cl ಆದ್ರೆ Cl ಮೈನಸ್, ಇಲ್ಲೂ ಅಷ್ಟೇ Cl ಮೈನಸ್. ಇಲ್ಲೇನ್ ಬರುತ್ತೆ SO4 2 ಮೈನಸ್, ಇಲ್ಲೇನ್ ಬರುತ್ತೆ PO4 3 ಮೈನಸ್ ಅಲ್ವಾ. ಸೊ ಯಾವ್ದನ್ನ ಯೂಸ್ ಮಾಡ್ಬೋದು ನಾವು ಹಾಗಾದ್ರೆ? K3PO4. Here you can use this one, K3PO4. So don't, because ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ we need to take negatively charged sol only. So it doesn't matter whether it is a -1 or -2 minus, but the value should be high. ಏನು ನಂಬರ್ ನೋಡ್ತಿದೀವಿ, so this should be greater. 3 4 ಹತ್ರ ಏನಿದೆ ಅದು. So K3PO4 will be the right answer. Is that clear? ಸೊ ಹಾರ್ಡಿಸ್ ಕ್ಲೂಸ್ ರೂಲ್ ಇದೆಯಲ್ಲಪ್ಪ, ಅದ್ರ ಪ್ರಕಾರ ಯಾವ್ದಕ್ಕೆ ಪವರ್ ಚಾರ್ಜ್ ಇದೆಯಲ್ಲ, ಚಾರ್ಜ್ ಪವರ್ ಜಾಸ್ತಿ ಇರುತ್ತೆ, ಅದು ಎಫೆಕ್ಟಿವ್ ಸಾಲ್ ನ ಪ್ರಿಪೇರ್ ಮಾಡ್ಬೋದು. ಇಲ್ಲಿ ನಮ್ಮ ಹತ್ರ ಇರೋದು ಯಾವ್ದು, ನಾವು ಪ್ರಿಪೇರ್ ಮಾಡ್ತಿರೋದು ಪಾಸಿಟಿವ್ಲಿ ಚಾರ್ಜ್ ಸಾಲ್. ಪಾಸಿಟಿವ್ಲಿ ಚಾರ್ಜ್ ಸಾಲ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ನಮ್ಗೆ ಬೇಕಾಗಿರೋದು ನೆಗೆಟಿವ್ಲಿ ಚಾರ್ಜ್. ಓಕೆ, ಸೊ ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ್ದು ಎಫೆಕ್ಟಿವ್ ಆಗಿ ಪ್ರಿಪರೇಷನ್ ಮಾಡ್ಬೋದು, ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಈ ಸಾಲ್ ನ ಪ್ರಿಪೇರ್ ಮಾಡಕ್ಕೆ ಅಂತ. ಸೊ ಯಾವ್ದು ಎಫೆಕ್ಟಿವ್ ಆಗಿ ಪ್ರಿಪೇರ್ ಮಾಡುತ್ತೆ ಅಂದ್ರೆ ನಾವು ಅದ್ರದ್ದು ವೇಲೆನ್ಸಿಗಳನ್ನ ಚೆಕ್ ಮಾಡ್ಬೇಕು. ವೇಲೆನ್ಸಿ ಅವೇನು ಪವರ್ ಗಳಿರುತ್ತೆ ಆ ಚಾರ್ಜ್ ಅಲ್ಲಿ, ಅದನ್ನ ಚೆಕ್ ಮಾಡ್ಬೇಕು. ಗ್ರೇಟರ್ ಇಸ್ ಇಟ್ಸ್ ಪವರ್ ಟು ಕಾಸ್ ದ coagulation. ಲೈಕ್ ಈಗ ನೀವು ನೋಡ್ದಂಗೆ Cl -1 ಇದೆ, SO4 ಆದ್ರೆ 2 ಮೈನಸ್ ಇದೆ, PO4 ಆದ್ರೆ 3 ಮೈನಸ್. ಸೊ ಇದರಲ್ಲಿ ನಮ್ಗೆ ಏನಾಗ್ತಿದೆ, ಸೊ ಇದು ಇನ್ಕ್ರೀಸಿಂಗ್ ಅಲ್ಲಿ ಇದೆ, ಅಂದ್ರೆ ಇದು ಜಾಸ್ತಿ ಇದೆ. ಸೊ ಇದು ಎಫೆಕ್ಟಿವ್ ಸಾಲ್ ನ ಪ್ರಿಪರೇಷನ್ ಮಾಡುತ್ತೆ. ಗೊತ್ತಾಯ್ತಾ? Yes, sir. ಓಕೆ, ಸೊ ಇದನ್ನು ನಾವು okay. So next to 31st question. So in this
the reaction given 2N2O5 gives rise to 4NO2 plus O2. So here one question ಕೊಟ್ಟಿದ್ದಾರೆ. The first order with respect to N2O5. Which of the following graphs would yield a straight line? So ಯಾವುದೊಂದು ಗ್ರಾಫ್ ನಮಗೆ straight line ನ ಕೊಡುತ್ತೆ. Okay, so you can see this. So first order ಅಂತ ಹೇಳಿದ್ದಾರೆ. So ಇದು again ಸ್ವಲ್ಪ kinetics ಬೇಕಾಗುತ್ತೆ. So kinetic theory ಪ್ರಕಾರ which of the following would yield a straight line? So we'll see that how we can solve this one. So in this case, so we already know that 2N2O5 gives rise to 4NO2. 4NO2 plus O2. Not worry about O2. So rate ಅಂತ ಬರ್ಕೊಂಡ್ರೆ rate of reaction ಏನಾಗಿರುತ್ತೆ K into N2O5 to the power N. So ಅವ್ರು ಹೇಳಿದರೆ reaction is first order. Okay, first order ಅಂತ ಹೇಳಿದ್ರೆ that will be equal to 1 ಅಂತ. So then the N is equal to 1 ಅಂತ. So therefore rate is equal to K into N2O5 to the power of 1. 1 ಅಂದ್ರೆ so 1 ಇದ್ರೆ power 1 ಇದ್ರೆ ಅವಾಗ ಅದು first order reaction ಅಂತ ನೆನಪಿಟ್ಕೊಳ್ಳಿ. Okay, so I will be discussing about all this. So power 1 idre, so that is going to be first order. Okay, so andre artha enagutte illi namage rate is directly proportional to the concentration of N2O5 anta nan bariyodu. So en rate ide, so that is going to be directly proportional to concentration of N2O5. So from Arrhenius equation, A of T is equal to A naught into e to the power of minus kt. Okay, so ಇದಕ್ಕೆ logarithm apply ಮಾಡಿದ್ರೆ so it will be equal to kt is equal to natural log of A naught by AT. So ಇದನ್ನ ನೀವು ಅಪ್ಲೈ ಮಾಡಬಹುದು, ಲಾಗರಿಥಮ್ ಅಪ್ಲೈ ಮಾಡೋದು, ಅಪ್ಲೈಯಿಂಗ್ ಲಾಗ್ ಆನ್ ಬೋತ್ ಸೈಡ್ ಅಪ್ಲೈ ಮಾಡಿದಾಗ ಇದೇನಾಗುತ್ತೆ e to the minus ಏನಾಗುತ್ತೆ log e by 1 ಆಗುತ್ತೆ. ಸೊ kt ಈ ಕಡೆ ಉಳ್ಕೊಳ್ಳುತ್ತೆ, ಮೈನಸ್ kt ನ ಆ ಕಡೆ ಕಳಿಸಿದಾಗ ಸೊ kt is equal to ln A naught by kt. Okay, so then again expand ಮಾಡಿದ್ರೆ ಈ equation ನ now I'll do write it here. So kt is equal to ln, so A na I am going to replace by P. P is nothing but pressure of gas, since ಎರಡು gas ಅಲ್ಲಿ ಇರೋದ್ರಿಂದ in terms of gas ಇರೋದ್ರಿಂದ I'll replace A by P. So pressure ಅಂತ ತಗೊಂತಾ ಇದೀವಿ minus ln P of T. So therefore T is equal to ಏನಾಗುತ್ತೆ 1 by K ln P naught, again 1 by K ln PT. Okay, so E ln PT na ee kade ತಗೊಳ್ಳೋಣ, E will be there. I'm going to take this one on the left side, so keeping all that there only. So ln PT is equal to K into ln P naught by K minus T by K. Okay, so therefore ln PT is equal to ln
P naught minus ಇದನ್ನ ನಾನು 1/k into t ಅಂತ ಬರ್ತದೆ. So now this is going to be in the form of y is equal to mx plus c. So m ನೀವು ನೋಡಬಹುದು ನೆಗೆಟಿವ್ ಸ್ಲೋಪ್ ತೋರಿಸ್ತಾರೆ. Showing a negative slope here. The same showing negative slope. So you come to the options here. You can easily discard these two options and this two option. This I can really log p into O5 versus time with the negative slope. So this is what going to be the right answer. Is that clear? Okay. ಗೊತ್ತಾಯ್ತಾ ಅಲ್ವಾ? Okay, so complete I have done only the few mathematics here. I have not done anything else. So I'll transferring everything. But the slope ನನಗೆ ಬಂದಿದೆ. So negative ಇದೆ. So ಅದೊಂದು ನನಗೆ important ಆಗಿ it was required for here. To know whether the slope is going to be positive or whether the slope is going to be. So since from that I can come to the conclusion that it's showing negative slope. So there's no problem with that. So option A is going to be right. Is that clear? Okay. So 32nd question notice. So this is a very simple one. You can do it on your own. So is a formula ಇದೆಯಲ್ಲ spin magnetic moment on calculate ಮಾಡೋದಕ್ಕೆ. So formula apply ಮಾಡಿ find out ಮಾಡಬೇಕು. Just you have to first recognize how many unpaired electrons are there, the n value. So which has a maximum unpaired electrons, that will have a maximum spin magnetic moment. So which one will have here? Mn2 plus. Yes. So Mn2 unpaired electrons ಇರುತ್ತೆ. ಎಷ್ಟಿರುತ್ತೆ unpaired electrons? 5. Yes. So that n value is going to be equal to 5. So then apply ಮಾಡಿ you find the spin magnet. Is that clear? Yes, Okay. sir. So option C correct ಆಗುತ್ತೆ ಅಲ್ಲಿ. Okay. So next 33 ಬಂದ್ರೆ reaction of which of the following salt with the dilute HCl or dilute H2SO produces a gas which acts both as oxidizing as well as reducing agent. ಅಂದ್ರೆ ಇಲ್ಲಿರುವಂತ ಕಾಂಪೌಂಡ್ ಗಳು ನೀವೇನ್ ಮಾಡ್ಬೇಕು HCl ಜೊತೆ H2SO ಎರಡು ಜೊತೆನೂ ರಿಯಾಕ್ಷನ್ ಮಾಡಬೇಕು. ಎರಡು ಜೊತೆ ರಿಯಾಕ್ಷನ್ ಮಾಡಿದಾಗ the gas which you are going to obtain should be same in both the cases, HCl or H2SO. This gas should be oxidizing as well as reducing agent. This is going to be possible here. Na2CO3 plus dilute HCl ತಗೊಂಡ್ರೆ so we are going to get Na2 and Cl will react, so they will form NaCl. Okay, and H you have, and take O2 from there, so H2 will get plus CO is there remaining left. So I take 2 moles of HCl here. Then this will be balanced to NaCl and 2H. So this will be CO2. ಹೌದಾ ಬ್ಯಾಲೆನ್ಸ್ ಆಗಿದೆಯಾ?
ಸರ್ ಗೊತ್ತಾಗ್ತಿದ್ಯಾ? CO2 ಬರುತ್ತೆ. CO2 ಗ್ಯಾಸ್ ಆಕ್ಸಿಡೈಸಿಂಗ್ ರಿಡ್ಯೂಸಿಂಗ್ ಎರಡು ಆಗುತ್ತೆ. ಆಕ್ಟ್ ಮಾಡುತ್ತಾ? CO2 ಯಾವುದು? CO2 ಆಕ್ಸಿಡೈಸಿಂಗ್ ರಿಡ್ಯೂಸಿಂಗ್ is going to be acting as reducing agent ಅಲ್ವಾ? ರೈಟ್. ಸೊ ಅಲ್ಲಿ ಕಾರ್ಬನ್ ನೀವು ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದ್ರೆ +4 ಅಲ್ಲಿದೆ. ಅಂದ್ರೆ it is the maximum oxidation state. So when it is in the maximum oxidation state, again gaining is not possible ಅಲ್ಲ, right? So therefore it can act as reducing agent. Clear? ಸೊ ಹಾಗಾದ್ರೆ ಯಾವ ಆಪ್ಷನ್ ಆಗ್ಬೋದು ಇದಕ್ಕೆ ಕರೆಕ್ಟ್ ಆಗಿ 33 ಗೆ? ಚೆಕ್ ಮಾಡಬೇಕು ನೀವು. Similarly, what I would did for the first option, similarly I have to try for rest of the options B, C, D ಗೆ. So I'll try ಮಾಡಿದಾಗ so we'll get to know. So ಯಾವ ಕೇಸಲ್ಲಿ we are going to get the gas which acts as both oxidizing as well as reducing ಅಂತ. So Na2SO3 ತಗೊಂಡ್ರೆ ಅಲ್ಲಿ SO2 ಬರುತ್ತೆ HCl ಕೇಸಲ್ಲೂ ಮತ್ತೆ H2SO4 ಕೇಸಲ್ಲೂ. both cases ಅಲ್ಲಿ you'll get SO2 where this SO2 acts as both oxidizing as well as reducing. ಗೊತ್ತಾಗಿದೆಯಾ? Okay. So next question. Which of the following will have lower pKa value? Which of the following will have lower pKa value? Okay, in this case, take the first one, option A. HA. Okay. So ಇಲ್ಲಿ ನಮಗೆ ಗೊತ್ತಿದೆ dissociation ಆದರೆ HA will give the electron and it will go off. So HA plus ಆಗಿ ಆಚೆ ಬರುತ್ತೆ. So what we will get here? So negative charge will ಬಂದಿರುತ್ತೆ. You have bond here and you have bond here.
ಓಕೆ, ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಇದೆ ಇದರಲ್ಲಿ ರಿಂಗ್ ಅಲ್ಲಿ? How many electrons we have here? ಎಷ್ಟು ಎಲೆಕ್ಟ್ರಾನ್ ಇದೆ ಗೊತ್ತಾಗಲ್ವಾ? ಸೊ ಈ ಬಾಂಡ್ ಅಲ್ಲಿ 2 ಎಲೆಕ್ಟ್ರಾನ್, ಈ ಬಾಂಡ್ ಅಲ್ಲಿ 2 ಎಲೆಕ್ಟ್ರಾನ್, ನೆಗೆಟಿವ್ ಚಾರ್ಜ್ will give 2 electron. Total you will be having 6 electron. Okay, so ಇದರಲ್ಲಿ delocalization ಆಗುತ್ತಾ? Delocalization possible or not here? Possible. Delocalization possible. So ಈಗ ಈ 6 ಎಲೆಕ್ಟ್ರಾನ್ ಏನಿದೆ ನಮ್ಗೆ ಆಕ್ಚುಲ್ ಆಗಿ ನಮ್ಗೆ ಓದಿದೀವಿ ನಾವು aromatic, non aromatic and anti aromatic ಅಂತ. ಸೊ ಈಗ aromatic ಆಗಿರ್ಬೇಕಂದ್ರೆ ಏನೆಲ್ಲ ಇರಬೇಕು, ಫಾಲೋ ಮಾಡಬೇಕು? Has to follow Hawkins rule. Huckel's rule, 4n+2 ರೂಲ್ ಇದೆಯಲ್ಲ ಅದು ಫಾಲೋ ಆಗ್ಬೇಕು. ಪ್ಲೇನಾರ್ ಇರ್ಬೇಕು ಮತ್ತೆ ಡಿಲೋಕಲೈಸೇಷನ್ ಅಂದ್ರೆ ರೆಸೊನೆನ್ಸ್ ಆಗ್ಬೇಕು. ಸೊ ಈಗ ಅದಷ್ಟು ಆಗ್ತಿದೆಯಾ ಇದ್ರಲ್ಲಿ? Yes, sir. ಅಲ್ವಾ? ಸೊ ಅಂದ್ರೆ ಅಕ್ಕಲ್ ರೂಲ್ಸ್ ಸ್ಯಾಟಿಸ್ಫೈ ಆಗಿದೆ ಇಲ್ಲಿ ಅಂಡ್ ಡಿಲೋಕಲೈಸೇಷನ್ ಆಲ್ಸೋ ಪಾಸಿಬಲ್. ಸೊ ಅದರಿಂದ ಇದನ್ನ ನಾನು ಅರೋಮ್ಯಾಟಿಕ್ ಅಂತ ಕರೀಬಹುದಾ? ರೈಟ್? Yes, sir. ಸೊ ಇದು ಅರೋಮ್ಯಾಟಿಕ್. ಸೊ ಅದೇ ರೀತಿ ನೆಕ್ಸ್ಟ್ ಆಪ್ಷನ್ ತಗೊಳ್ಳೋದಾದ್ರೆ, ಸೊ ನೆಕ್ಸ್ಟ್ ಆಪ್ಷನ್ ಇಸ್ HB. ಸೊ ಇಲ್ಲೂ ತಗೊಳ್ಳೋದಾದ್ರೆ ನಮ್ಗೆ ಏನಾಗುತ್ತೆ? ಸೊ ಇಲ್ಲಿ ನೆಗೆಟಿವ್ ಚಾರ್ಜ್. ಸೊ ಎಲೆಕ್ಟ್ರಾನ್ಸ್ ಎಷ್ಟಿದೆ? 4 ಎಲೆಕ್ಟ್ರಾನ್ಸ್ ಇದೆ. 4 ಎಲೆಕ್ಟ್ರಾನ್ಸ್ ಅಕ್ಕಲ್ ರೂಲ್ ಸ್ಯಾಟಿಸ್ಫೈ ಆಗುತ್ತಾ? No, sir. No, not possible. Delocalization ಇದೆಯಾ? No, sir. ಡಿಲೋಕಲೈಸೇಷನ್ ಇಲ್ಲ ನೋಡಿ, ಇಲ್ಲಿ ಬಂದು ಇಲ್ಲಿಗೆ ಎಂಡ್ ಆಯ್ತು, ಮತ್ತೆ ಕಂಟಿನ್ಯೂಷನ್ ಇಲ್ಲ. ಸೊ ಡಿಲೋಕಲೈಸೇಷನ್ ಇಲ್ಲ, ಇದು ಅಕ್ಕಲ್ ರೂಲ್ಸ್ ಇಲ್ಲ. ಸೊ ಇದೇನಾಗುತ್ತೆ? ನಾನ್ ಆರೋಮ್ಯಾಟಿಕ್ ಆಗುತ್ತೆ ಅಲ್ವಾ? ಅದೇ ರೀತಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಇನ್ನು 2 ಆಪ್ಷನ್ ಅಲ್ಲಿ ಇದು HC. ಸೊ ಈ ಕೇಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೆಗೆಟಿವ್. ಸೊ ಅಗೇನ್ ಇಲ್ಲೂ 4 ಎಲೆಕ್ಟ್ರಾನ್ ಅಂದ್ರೆ ಅಗೇನ್ ಅಕ್ಕಲ್ ರೂಲ್ಸ್ ಆಗಲ್ಲ ಇಲ್ಲಿ, ಬಟ್ ಡಿಲೋಕಲೈಸೇಷನ್ ಆಗುತ್ತೆ ಇಲ್ಲಿ. ಓಕೆನಾ? ಡಿಲೋಕಲೈಸೇಷನ್ ಯಾವಾಗ ನಮ್ಗೆ ಅಕ್ಕಲ್ ರೂಲ್ ಸ್ಯಾಟಿಸ್ಫೈ ಆಗಿದೆ ಬಟ್ ಡಿಲೋಕಲೈಸೇಷನ್ ಆಗ್ತಿದೆ ಅಂತೀವೋ ಆ ಕೇಸಲ್ಲಿ ಏನಾಗಿರುತ್ತೆ? ಇದು ಆಂಟಿ ಅರೋಮ್ಯಾಟಿಕ್. ಆವಾಗ ಆಂಟಿ ಅರೋಮ್ಯಾಟಿಕ್ ಆಗಿರುತ್ತೆ. ಸೊ ಅದೇ ರೀತಿ ನೀವು ಲಾಸ್ಟ್ ಒಂದು ಆಪ್ಷನ್ ನೋಡಿ, ಲಾಸ್ಟ್ ಒಂದು ಆಪ್ಷನ್ ನೀವು ಚೆಕ್ ಮಾಡಿದ್ರು ಅದು ಕೂಡ ಆಂಟಿ ಅರೋಮ್ಯಾಟಿಕ್ ಆಗುತ್ತೆ. ಚೆಕ್ ಮಾಡಿ. ಸೊ ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಆಂಟಿ ಅರೋಮ್ಯಾಟಿಕ್. ಕ್ಲಿಯರ್ ಆಗಿದೆಯಾ? ಓಕೆ. ಸೊ ಇವಾಗ ನಮ್ಗೆ ಇಲ್ಲಿ ಗೊತ್ತಾಗಿರೋದೇನು, ಆರೋಮ್ಯಾಟಿಕ್ ಯಾವ್ದಿದೆ, ನಾನ್ ಆರೋಮ್ಯಾಟಿಕ್ ಯಾವ್ದಿದೆ, ಆಂಟಿ ಆರೋಮ್ಯಾಟಿಕ್ ಯಾವ್ದಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಹೌ ದಿಸ್ ಇಸ್ ರಿಲೇಟೆಡ್ ಟು ದ pKa ವ್ಯಾಲ್ಯೂ. ಸೊ pKa ವ್ಯಾಲ್ಯೂ ಹೇಗೆ ಇದು ರಿಲೇಟೆಡ್ ಆಗಿದೆ? ಸೊ ಬಿಫೋರ್ ಗೋಯಿಂಗ್ ಟು that, so let's write the order of stability here. ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಸೊ ಎಲ್ಲಾನು ಕ್ಲಿಯರ್ ಮಾಡಿ ಇಲ್ಲಿ ಆರ್ಡರ್ ಆಫ್ ಸ್ಟೆಬಿಲಿಟಿ ಬರೀ. ಸೊ ಆರ್ಡರ್ ಆಫ್ ಸ್ಟೆಬಿಲಿಟಿ, ಆರ್ಡರ್ ಆಫ್ ಸ್ಟೆಬಿಲಿಟಿ ಏನಿದೆ ಇಲ್ಲಿ ನಮ್ಗೆ ಯಾವ್ದು ಮೋರ್ ಸ್ಟೇಬಲ್ ಆಗಿರುತ್ತಪ್ಪ? ಆರೋಮ್ಯಾಟಿಕ್, ನಾನ್ ಆರೋಮ್ಯಾಟಿಕ್, ಆಂಟಿ ಆರೋಮ್ಯಾಟಿಕ್ ಅಲ್ಲಿ Aromatic. ಆರೋಮ್ಯಾಟಿಕ್ ಮೋರ್ ಸ್ಟೇಬಲ್. ಅದಾದ್ಮೇಲೆ ಯಾವ್ದು ಬರುತ್ತೆ? ನಾನ್ ಆರೋಮ್ಯಾಟಿಕ್ ಬರುತ್ತೆ. ಓಕೆ. ಆಂಟಿ ಅಂದ್ರೆ ಏನಾಗುತ್ತೆ ಗೊತ್ತಾ? ಇಟ್ ಶೋಸ್ ಸಮ್ ಆಫ್ ಆರೋಮ್ಯಾಟಿಕ್ ಕ್ಯಾರೆಕ್ಟರ್, ಸಮ್ ಆಫ್ ನಾನ್ ಆರೋಮ್ಯಾಟಿಕ್ ಕ್ಯಾರೆಕ್ಟರ್. ಸೊ ಅವಾಗ ಅದು ಇನ್ನೂ ತುಂಬಾ ಲೀಸ್ಟ್ ಸ್ಟೇಬಲ್ ಆಗುತ್ತೆ. ಸೊ ಅದಕ್ಕೆ ದಟ್ಸ್ ಇನ್ ದ ಲಾಸ್ಟ್ ಪೊಸಿಷನ್, ಆಂಟಿ ಆರೋಮ್ಯಾಟಿಕ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಲೀಸ್ಟ್ ಸ್ಟೇಬಲ್.
least, and this will be more. Okay. ಓಕೆನಾ? ಇಲ್ಲಿ ನಮಗೆ ಎರಡು ಆಂಟಿ ಅರೋಮ್ಯಾಟಿಕ್ ಬಂದಿದ್ದಾವೆ. ಲಾಸ್ಟ್ ಆಪ್ಷನ್ ಒಂದು ಮತ್ತೆ ಥರ್ಡ್ ಆಪ್ಷನ್ ಒಂದು. ಅವೆರಡರಲ್ಲಿ ಆಂಟಿ ಅರೋಮ್ಯಾಟಿಕ್ ಯಾವುದು ಅಂದ್ರೆ ಅವೆರಡರಲ್ಲಿ ಸ್ಟೆಬಿಲಿಟಿ ಯಾವುದು ಅಂದ್ರೆ ನೀವು ಅಗೇನ್ ಡಿಪೆಂಡಿಂಗ್ ಅಪಾನ್ ದ ರೆಸೊನೆನ್ಸ್ ಯು ಹ್ಯಾವ್ ಟು ಟೆಲ್. ಬಟ್ ಆಪ್ಷನ್ ಡಿ ನೀವು ನೋಡೋದಾದ್ರೆ ಆಪ್ಷನ್ ಡಿ ಅಲ್ಲಿ ಮೋರ್ ಸ್ಟೇಬಲ್ ಬಿಕಾಸ್ ಆಫ್ ಮೋರ್ ರೆಸೊನೇಟಿಂಗ್ ಸ್ಟ್ರಕ್ಚರ್. ಆಪ್ಷನ್ ಡಿ. ಸೊ ಅದರಿಂದ ನೀವು ಆ ವೈಸಲ್ಲಿ ಹೋಗೋದಾದ್ರೆ ನಿಮ್ಗೆ ಆಂಟಿ ಅರೋಮ್ಯಾಟಿಕ್ ಅಲ್ಲೂ ಯಾವ್ದು ಸ್ಟೇಬಲ್ ಆಗಿರುತ್ತೆ ಅಂದ್ರೆ ರೆಸೊನೆನ್ಸ್ ಇರುವಂತದ್ದು ಸ್ಟೇಬಲ್ ಆಗಿರುತ್ತೆ. ರೆಸೊನೆನ್ಸ್ ಜಾಸ್ತಿ ಕೊಡ್ಬೇಕು, ರೆಸೊನೆನ್ಸ್ ಜಾಸ್ತಿ ರೆಸೊನೇಟಿಂಗ್ ಸ್ಟ್ರಕ್ಚರ್ ಕೊಡ್ಬೇಕು. ಸೊ ಜಾಸ್ತಿ ರೆಸೊನೇಟಿಂಗ್ ಸ್ಟ್ರಕ್ಚರ್ ಯಾವ್ದು ಕೊಡುತ್ತೋ ಅದು ನಿಮ್ಗೆ ಜಾಸ್ತಿ ಸ್ಟೆಬಿಲಿಟಿ ಎಕ್ಸಿಬಿಟ್ ಮಾಡೇ ಮಾಡುತ್ತೆ. ಓಕೆ. ಸೊ ನೆಕ್ಸ್ಟ್ ನಮ್ಗೆ ಇದೊಂದು ಆರ್ಡರ್ ಆಫ್ ಸ್ಟೆಬಿಲಿಟಿ ಬರ್ಕೊಂಡ್ಮೇಲೆ ನಮ್ಗೆ ಗೊತ್ತಿರೋದೇನು ಅಸಿಡಿಕ್ ಕ್ಯಾರೆಕ್ಟರ್ ಅಥವಾ PKA ಬಂದ್ರೆ ಅದು ಅಬೌಟ್ ಅಸಿಡಿಕ್ ಕ್ಯಾರೆಕ್ಟರ್ ಓನ್ಲಿ. ಸೊ ಯಾವ್ದು ಈಸಿಯಾಗಿ H ನ ಬಿಟ್ಕೊಡುತ್ತೆ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಆಬ್ವಿಯಸ್ಲಿ ವಿ ಸೇ ದಟ್ ಮೋರ್ ಅಸಿಡಿಕ್ ಅಂತ. ಅದು ಒಂದು ರೀತಿ. ಆದ್ರೆ ಇನ್ನೊಂದು ರೀತಿ ಏನ್ ಮಾಡ್ತಿದೀವಿ, ಕಾಂಜುಗೇಟ್ ಬೇಸ್ ಏನ್ ಫಾರ್ಮೇಶನ್ ಆಗುತ್ತೆ ಆಫ್ಟರ್ ದ ಡಿಸೋಸಿಯೇಷನ್, ಏನು ಕಾಂಜುಗೇಟಿವ್ ಬೇಸ್ ಫಾರ್ಮೇಶನ್ ಆಗುತ್ತೆ ಆ ಕಾಂಜುಗೇಟ್ ಬೇಸ್ ಎಷ್ಟು ಸ್ಟೇಬಲ್ ಇದೆ ಆಫ್ಟರ್ ರಿಮೂವಿಂಗ್ ಆರ್ ಆಫ್ಟರ್ ಗಿವಿಂಗ್ ಔಟ್ ದ ಹೈಡ್ರೋಜನ್, ದ ಕಾಂಜುಗೇಟ್ ಬೇಸ್ ವಿಚ್ ಇಸ್ ಫಾರ್ಮಿಂಗ್ ಹೌ ಮಚ್ ಸ್ಟೇಬಲ್ ಇಸ್ ದ್ಯಾಟ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ವಿ ಡಿಫೈನ್ ಹೌ ಅಸಿಡಿಕ್ ದ ಗಿವನ್ ಕಾಂಪೌಂಡ್. ಸೊ ಈಗ ಅಬ್ಸರ್ವ್ ಮಾಡೋದಾದ್ರೆ ನಮ್ಗೆ ಕಾಂಜುಗೇಟ್ ಬೇಸ್ ಇವೆಲ್ಲ ಫಾರ್ಮೇಶನ್ ಆಯ್ತು ನೋಡಿ. ಈಗ ಲೈಕ್ ಲಾಸ್ಟ್ ಒಂದು ಎಕ್ಸಾಂಪಲ್ ವಿ ಟುಕ್ ದಿಸ್ ಒನ್, ರೈಟ್? ಸೊ ದಿಸ್ ಇಸ್ ದ ಕಾಂಜುಗೇಟ್ ಬೇಸ್, ಹೌದಾ? So this conjugate base is stable, right? Are you getting what I'm saying? Yes, sir. So ಇದು ಕಾಂಜುಗೇಟ್ ಬೇಸ್. ಸೊ ಈ ಕಾಂಜುಗೇಟ್ ಬೇಸ್ ಸ್ಟೇಬಲ್. ಸೊ ಇದು ಸ್ಟೇಬಲ್ ಅಂದ್ರೆ ಅರ್ಥ ಏನು? ಇಟ್ ಹ್ಯಾಸ್ ಮೋರ್ ಅಸಿಡಿಕ್ ಕ್ಯಾರೆಕ್ಟರ್. ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? Yes, sir. ಸೊ ಅಂಡ್ ಇವನ್ ಅವರು ಕ್ವಶನ್ ಅಲ್ಲಿ ನಮ್ಗೆ ಕೇಳಿರೋದೇನು, ವಿಚ್ ವಿಲ್ ಹ್ಯಾವ್ ಲೋವರ್ PK ವ್ಯಾಲ್ಯೂ. PK ವ್ಯಾಲ್ಯೂ ತುಂಬಾ ಕಮ್ಮಿ ಯಾವ್ದಕ್ಕೆ ಅಂತ. ಸೊ PK ವ್ಯಾಲ್ಯೂ ಯಾವ್ದು ಕಮ್ಮಿ ಆಗುತ್ತೆ ಹಾಗಾದ್ರೆ? ಅಸಿಡಿಕ್ ಕ್ಯಾರೆಕ್ಟರ್ ಅಂದ್ರೆ ಇದಕ್ ಜಾಸ್ತಿ. ಸೊ pH ನಮ್ಗೆ ಗೊತ್ತಿದೆ ಏನು, ಮೈನಸ್ ಆಫ್ ಲಾಗ್ PK ಅಲ್ವಾ? ಸೊ ಅಂದ್ರೆ ಅಸಿಡಿಕ್ ಕ್ಯಾರೆಕ್ಟರ್ ಯಾವ್ದು ಜಾಸ್ತಿ ಇರುತ್ತೋ ಅದು PK ವ್ಯಾಲ್ಯೂ ಕಮ್ಮಿ ಇರ್ಲೇಬೇಕಲ್ವಾ? ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು? PK ವ್ಯಾಲ್ಯೂ ಕಮ್ಮಿ ಇದ್ರೆ ತಾನೇ ಮೋರ್ ಅಸಿಡಿಕ್ ಅಂತ ನಾವ್ ಹೇಳೋದು. Yes, sir. ಸೊ ಆಗ ಲೀಸ್ಟ್ ಯಾವ್ದಾಯ್ತು ನಮ್ಗೆ, ಲೋವರ್ ಇರೋದು ಯಾವ್ದಾಗುತ್ತೆ ಇದೆ ಅಲ್ವಾ? ಯಾವ್ದು ಅರೋಮ್ಯಾಟಿಕ್ ಆಗಿರ್ತದೆ ಅದ್ರದ್ದೇ ಲೋವರ್ ವ್ಯಾಲ್ಯೂ ಬರುತ್ತೆ. ಅರ್ಥ ಆಯ್ತಾ ಇದು? Yes, sir. ಎಲ್ರಿಗೂ ಅರ್ಥ ಆಯ್ತಾ ನೋಡಿ? ಸೊ ಹಾಗಾಗಿ ಇದು ಟ್ರೆಂಡ್ ನ ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿಗೆ ಅರೋಮ್ಯಾಟಿಕ್ ಮೋರ್ ಸ್ಟೇಬಲ್ ಅಂದ್ರೆ ಕಾಂಜುಗೇಟ್ ಬೇಸ್ ಇಸ್ ಸ್ಟೇಬಲ್. ಸೊ ಕಾಂಜುಗೇಟ್ ಬೇಸ್ ಇಸ್ ಸ್ಟೇಬಲ್ ಅಂದ್ರೆ ಅದು ಮೋರ್ ಅಸಿಡಿಕ್ ಅಂತ. ಮೋರ್ ಅಸಿಡಿಕ್ ಯಾವ್ದಾಗಿರುತ್ತೆ ಅದಕ್ಕೆ PK ವ್ಯಾಲ್ಯೂ ಕಮ್ಮಿ ಇರ್ಲೇಬೇಕು. ಸೊ ಇದು ಏನು ಫಸ್ಟ್ ಆಪ್ಷನ್ ಏನಿದೆ ನಿಮ್ಗೆ, ಓಕೆ? ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಸ್ಟೇಬಲ್, ದಿಸ್ ಒನ್ ಅಲ್ವಾ? HA. ಕ್ಲಿಯರಾ? Option is that clear? So 35. So 35 ಕ್ವಶನ್ ಯಾರಾದ್ರೂ ಟ್ರೈ ಮಾಡಿದಿರಾ? ಯಾರಿಗಾದ್ರೂ ಆನ್ಸರ್ ಬಂದಿದ್ಯಾ? ಟ್ರೈ ಮಾಡಿಲ್ವಾ? ಸೊ 35th ಕ್ವಶನ್ ಹಾಗೆ ಬಿಟ್ಟಿರಿ, ನಾನು ಸಾಲ್ವ್ ಮಾಡಿಸ್ತೀನಿ. ನಾಟ್ ಗಾಟ್ ದ ಪ್ರಾಪರ್ ಆನ್ಸರ್. ನಮಗೆ ಆಕ್ಚುಲಿ ಈ ಆನ್ಸರ್ ಬರಬೇಕು. ಸೊ ಐ ಆಮ್ ಗೆಟಿಂಗ್ ಸಮಥಿಂಗ್ ಎಲ್ಸ್. ಸೊ ಜಸ್ಟ್ ಇನ್ನೊಂದ್ಸತಿ ನಾನು ಟ್ರೈ ಮಾಡ್ಬಿಟ್ಟು ಐ ಲೆಟ್ ಯು ನೋ ಪೀಪಲ್. ಓಕೆ, ಸೊ ವಿಲ್ ಹೋಲ್ಡ್ ದಿಸ್ 35th ಕ್ವಶನ್. ಸೊ ವಿಲ್ ಮೂವ್ ಆನ್ ಟು 36th ಕ್ವಶನ್. ಸೊ 36th ಕ್ವಶನ್ ಅಲ್ಲಿ ನೋಡಿ,
Compound of molecular formula C6H12O does not reduce Tollens and failing solution. Okay, Tollens ಮತ್ತೆ failing solution reduce ಮಾಡ್ತಾ ಇಲ್ಲ. But gives a crystalline derivative is 2,4 DNP dinitrophenolate. ಅಂದ್ರೆ Tollens ಮತ್ತೆ failing agent ಜೊತೆ ಇದು ರಿಯಾಕ್ಟ್ ಆಗ್ತಿಲ್ಲ, ಬಟ್ DNP ಜೊತೆ ರಿಯಾಕ್ಟ್ ಆಗ್ತಿದೆ. ಅಂದ್ರೆ DNP ಜೊತೆ ಪಾಸಿಟಿವ್ ಟೆಸ್ಟ್ ಕೊಡ್ತಾ ಇದೆ. With alkali and I2 it gives yellow solid with a medicinal odor. Clemmensen reduction converts it into a 2-methyl. The structural formula of the compound is most likely. Okay. So here in this case, so first ನಮಗೆ ಇರುವಂತ ಕಾಂಪೌಂಡ್ ಯಾವುದು? C6H12O. Okay. ಸೊ ಇಲ್ಲಿ ಏನೊಂದು ಟಾಲಿನ್ಸ್ ಮತ್ತೆ ಫೇಲಿಂಗ್ ಸೊಲ್ಯೂಷನ್ ಅಂದ್ರೆ ರಿಯಾಕ್ಟ್ ಆಗಲ್ಲ. ಬಟ್ 2,4 DNP ತಗೊಂಡ್ರೆ ನೀವು ಈ 2,4 DNP ಅಲ್ಲಿ ಪಾಸಿಟಿವ್ ಟೆಸ್ಟ್ ಕೊಡ್ತದೆ. 2,4 DNP ಪಾಸಿಟಿವ್ ಟೆಸ್ಟ್ ಕೊಟ್ರೆ ಏನ್ ಇಂಡಿಕೇಟ್ ಮಾಡುತ್ತೆ? 2,4 ಕೀಟೋನ್ ಅಂದ್ರೆ ನಾವು ಕಾರ್ಬೊನಿಲ್ ಗ್ರೂಪ್ ಇದೆ ಅಂತ ಹೇಳ್ಬೋದು ಅಲ್ವಾ? ಸೊ ಅಫ್ಕೋರ್ಸ್ ಕೀಟೋನ್ ರೈಟ್, ಬಟ್ ಒಂದು ಕಾರ್ಬೊನಿಲ್ ಗ್ರೂಪ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಏನ್ ಮಾಡ್ತಿದ್ದೀವಿ ನಾವು? NaOH ಅಲ್ವಾ? NaOH ನ ಯಾವ್ದೋ ಒಂದು ರಿಯಾಕ್ಷನ್ ನೆನ್ಪು ಮಾಡ್ಕೊಳ್ಳಿ. NaOH Iodoform reaction. yes, iodoform reaction. Iodoform ಅಲ್ಲಿ ಏನ್ ಬಂತು? ಪಾಸಿಟಿವ್ ರಿಸಲ್ಟ್ ಬಂತು ಅಲ್ವಾ? ಸೊ iodoform ಅಲ್ಲಿ ಪಾಸಿಟಿವ್ ರಿಸಲ್ಟ್ ಬಂತ ಅರ್ಥ ಇಟ್ ಮೀನ್ಸ್ ದಟ್ ಇಟ್ ಹ್ಯಾಸ್ ಮಿಥೈಲ್ ಕೀಟೋನ್. ಹೌದಾ? ಅದರಲ್ಲಿ ಮಿಥೈಲ್ ಕೀಟೋನ್ ಇದೆ ಅಂತ ಅರ್ಥ, ರೈಟ್? ಓಕೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ದಾರೆ? ಅದನ್ನ ಆ ಕಾಂಪೌಂಡ್ ನ ದೇ ಹ್ಯಾವ್ ರಿಯಾಕ್ಟೆಡ್ ವಿತ್ ದ ಕ್ಲೆಮೆನ್ಸನ್ ರಿಯೇಜೆಂಟ್ಸ್. ಕ್ಲೆಮೆನ್ಸನ್ ರಿಯೇಜೆಂಟ್ಸ್ ಬರ್ತದೆ. ಓಕೆ. ಸೊ ಇದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ನಿಮಗೆ 2-methyl pentane ಬರಬೇಕು. ಅಷ್ಟು 2-methyl pentane ಸ್ಟ್ರಕ್ಚರ್ ಬರ್ಕೊಂಡ್ಬಿಟ್ರೆ you'll get it easily. 2-methyl pentane. ಓಕೆ. ಸೊ 2-methyl pentane. ಸೊ 2-methyl pentane ಅಲ್ಲಿ ಈಗ ನಮ್ಗೆ ಮಿಥೈಲ್ ಕೀಟೋನ್ ಬರಬೇಕು ಫಸ್ಟ್. ಅಂದ್ರೆ ಈ ಜಾಗ ಇಲ್ಲಿ ಬೇಕು ಅಂದ್ರೆ ಇಲ್ಲಿ ಮಿಥೈಲ್ ಕೀಟೋನ್. ಮಿಥೈಲ್ ಕೀಟೋನ್ ಈ ಜಾಗದಲ್ಲಿ ಇರಕ್ ಸಾಧ್ಯನಾ? ಯಾಕಂದ್ರೆ ಅದು ಸೆಕೆಂಡ್ ಕಾರ್ಬನ್ ಅಲ್ಲೇ ಇರಬೇಕು. ಈ ಜಾಗದಲ್ಲಿ ಇರಕ್ ಸಾಧ್ಯನಾ ಅಂದ್ರೆ ಆಗಲ್ಲ. ಓಕೆ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಈ ಕೇಸಲ್ಲಿ ಇದ್ದಿದ್ರೆ ನಿಮ್ಗೆ ಇಲ್ಲಿ 2 ಹೈಡ್ರೋಜನ್ ಬಂದು ಕೂತ್ಕೋಬೇಕಿತ್ತು, ಆಗಲ್ಲ. ಸೊ ಈಗ ಒಂದು ಕಾರ್ಬನ್ ಅಲ್ಲಿ ಪಾಸಿಬಲ್, ಈ ಪೊಸಿಷನ್ ಅಲ್ಲಿ, ಈ ಪೊಸಿಷನ್ಗೆ ಮಿಥೈಲ್ ಕೀಟೋನ್ ಇಸ್ ಪಾಸಿಬಲ್. ಸೊ ಸ್ಟ್ರಕ್ಚರ್ ಕ್ಯಾನ್ ಬಿ ಲೈಕ್ ಈ ಜಾಗದಲ್ಲಿ CO ಹಾಕ್ಬೋದು ಮತ್ತೆ CH, ರೈಟ್? ಇದು ಸ್ಟ್ರಕ್ಚರ್ ಆಗುತ್ತಾ ನೋಡಿ. C6 ಇದೆಯಾ? 6 ಇದೆ, ಒಂದು ಆಕ್ಸಿಜನ್ ಇದೆ, 12 ಹೈಡ್ರೋಜನ್ಸ್, 9, 10, 11, 12. ಎಸ್, ಗೊತ್ತಾಯ್ತಾ? Yes, sir. ಸೊ ಅದು ನಿಮ್ಗೆ. ಸೊ ಯಾವ ಆಪ್ಷನ್ ಇದೆ ಅಲ್ಲಿ? ನೋಡೋದಾದ್ರೆ ಇಲ್ಲಿ ನೋಡಿ, ಇದಿದೆ ಆಪ್ಷನ್ ಎಲ್ಲಿ. ಸೊ ಅದನ್ನು ಇವನು ಈ ಫಾರ್ಮ್ ಅಲ್ಲೇ ಬರ್ದಿದ್ದಾರೆ. ಇದನ್ನು ಲೈಕ್ ದೇ ಹ್ಯಾವ್ ಕನ್ವರ್ಟೆಡ್ ದಿಸ್ ಆಸ್ ಫಸ್ಟ್ CH3 CO ಆಮೇಲೆ CH2, ಇಲ್ಲಿ CH ತಗೊಂಡು CH3 ಟ್ವೈಸ್, ಇದೇ ತರ ಬರ್ದಿರೋದು ಅವರು, ರೈಟ್? So option A is going to be answer for 36. Clear ಆಗಿದೆಯಾ? Yes, sir. Okay. So remaining questions ಇಲ್ಲಿಂದ ಸ್ವಲ್ಪ ಸಿಂಪಲ್ ಆಗಿದೆ. So try to solve it on your own. Okay, solution ಮಾಡಿ ಟ್ರೈ ಮಾಡಿ. So ಗೊತ್ತಿರೋದು just ask me, I'll try to solve it in the next class.